ನನ್ನ ಫ್ರೆಂಡ್ ಮದುವೆಗೆ ನಾನು ಫಸ್ಟ್ ಟೈಮ್ ಬುರ್ಕಾ ಹಾಕೊಂಡು ಫ್ರ್ಯಾಂಕ್ ಮಾಡ್ತಿದ್ದೀನಿ. ಏನೇನಾಗುತ್ತೆ ಅಂತ ಈ ವಿಡಿಯೋ ಕೊನೆಯವರೆಗೂ ನೋಡಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಮೊದಲು ಒಂದು ಬುರ್ಕಾ ತರಿಸಿದೆ ಗುರು, ಅದು ಚಿಕ್ಕದಾಯ್ತು ಯಾಕಂದ್ರೆ ನಾವು ಲಂಬೂಜಿ ಅಲ್ಲ. ಅದೇ ಬುರ್ಕಾ ಹಾಕೊಂಡು ನೋಡಿದೆ ಗುರು, ನೆಲಕ್ಕೂ ಕಾಲ್ಗೂ 1 ಅಡಿ ಗ್ಯಾಪ್ ಐತೆ. ಆ ಬುರ್ಖಾ ಬೇಡ ಅಂತ ನನ್ನ ಫ್ರೆಂಡ್ ತೆಂಗಿದ್ದು ಬುರ್ಖಾ ತರಿಸಿದ್ರೆ ಆ ಹುಡ್ಗಿ ಮಕ್ಕ ಹೆಂಗ್ ಮಾಡೈತೆ ಗೊತ್ತಾ? ಕೊನೆಗೂ ರೆಡಿ ಆದೆ ಗುರು, ಚಪ್ಲಿನೂ ಹೆಣ್ಮಕ್ಳದೇ ಕೊಟ್ಟಿದ್ದಾರೆ. ನನಗೆ ರೆಡಿ ಮಾಡ್ತಾ ಮಾಡ್ತಾ ನಾನೇ ಮದುವೆ ಹೆಣ್ಣು ಅಂತ ಅನ್ಕೊಂಡಿದ್ದಾನೇನೋ, ಅದಕ್ಕೆ ಅಷ್ಟು ಎಂಜಾಯ್ ಮಾಡ್ತಿದ್ದಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗುರು ನನಗೆ ಬುರ್ಖಾ ಹಾಕಕ್ಕೆ 4 ಜನ ಹುಡುಗರು ಬಂದು ಹಾಕಿದ್ರು, ಆದ್ರೂ ಆಗಿಲ್ಲ. ಒಂದ್ ಹೆಣ್ಮಗು ಬಂದು ಹಾಕ್ತು ನೋಡ್ಗುರು. ಕೊನೆಗೂ ಗುರು ಕೊನೆಗೂ ಬುರ್ಖಾ ಹಾಕಂದು ರೆಡಿ ಆದೆ. ಹೇಗಿದೆ ಅಂತ ನೋಡಿ ಗುರು. ನಾನು ಬುರ್ಖಾ ಹಾಕಂದಿದ್ದಕ್ಕೆ ಬಿಡ್ತಿಲ್ಲ ನನ್ನ ಮಗ. ಇನ್ನೇನಾದ್ರೂ ಮುಂದೆ ನಿಮ್ಗೆ ಗೊತ್ತಿರುತ್ತೆ ಟ್ಯಾಗ್ ಮಾಡಿ ಅಂತ ನನ್ನ ಮಗಂಗೆ. ನಿಜ ಗುರು ನನಗೆ ನಡ್ಕೊಂಡ್ ಹೋಗಕ್ಕೆ ಆಗಿಲ್ಲ. ಅದು ಹೆಣ್ಮಕ್ಳು ಹೆಂಗ್ ಹಾಕೊಂಡ್ ನಡ್ಕೊಂಡ್ ಹೋಗ್ತಾರೋ, ಗ್ರೇಟ್, ನಿಜ ಗ್ರೇಟೆ. ಕೊನೆಗೂ ಸ್ಟೇಜ್ ಹತ್ತ ಟೈಮ್ ಬಂತು, ಹತ್ತದೆ. ನನ್ನ ಫ್ರೆಂಡ್ ನನಗ್ ನೋಡಿ ಪೀಜ್ ಔಟ್, ಯಾವ್ದಪ್ಪ ಇದು ಬುರ್ಖಾ ಅಂತ ಹೇಳಿ. ಮೊದಲು ಶೇಕ್ ಹ್ಯಾಂಡ್ ಕೊಟ್ಟೆ, ಆಮೇಲೆ ಹಕ್ಕೊಟ್ಟೆ, ಆಮೇಲೆ ಕಾಲ್ ಇಟ್ಕೊಂಡ್ಬಿಟ್ಟೆ ಗುರು. ನನಗೆ ಬಿಟ್ಟೋಗ್ಬೇಡ ಅಂತ. ಆಕ್ಟಿಂಗ್ ಅಂತ ಬಂದ್ರೆ ಜೀವನೇ ಕೊಡ್ತೀವಿ ಗುರು, ಯಾಕಂದ್ರೆ ನಮ್ ವೃತ್ತಿನೇ ಅದಲ್ಲ. ಕೊನೆಗೂ ನಾನೇ ಅಂತ ಹೇಳಿ ಬುರ್ಖಾ ತೆಗೆದು ಬಂದೆ. ಹಾಗೆ ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ, ಒಂದು ಫಾಲೋ ಕೊಟ್ಟು ಹೋಗ್ರು. ಇನ್ನ ಈ ತರದ್ದೇ ಕಂಟೆಂಟ್ ಕೊಡ್ತಾ ಇರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.